ನಮಸ್ಕಾರ. 2026ನೇ ವರ್ಷ ಮಕರ ರಾಶಿಯವರಿಗೆ ಹೇಗಿರಲಿದೆ? ಸಾಕಷ್ಟು ನಿರೀಕ್ಷೆಗಳಂತೂ ಇದ್ದೇ ಇರುತ್ತೆ ಅಲ್ವಾ? ಯಾಕಂದ್ರೆ ಬಹಳ ಸಮಯದಿಂದ ಕಾಯ್ತಾ ಇದ್ದ ಒಂದು ದೊಡ್ಡ ಬದಲಾವಣೆ ತರುವ ವರ್ಷ ಇದು. ಹಾಗಾದ್ರೆ ಬನ್ನಿ, ಈ ವರ್ಷ ಗ್ರಹಗತಿಗಳು ಏನೆಲ್ಲ ಹೇಳ್ತಿವೆ ಅಂತ ವಿವರವಾಗಿ ನೋಡೋಣ. ನೋಡಿ, ಮಕರ ರಾಶಿಯಲ್ಲಿ ಹುಟ್ಟಿದವರಿಗೆ 2026ರ ಸಂಪೂರ್ಣ ಚಿತ್ರಣವನ್ನೇ ಈ ಒಂದು ವಾಕ್ಯದಲ್ಲಿ ಹಿಡಿದಿಡಬಹುದು. ಅಬ್ಬಾ, ಎಷ್ಟೋ ವರ್ಷಗಳ ಕಷ್ಟ, ಸವಾಲುಗಳು, ಇದೆಲ್ಲದರ ನಂತರ ಸಿಗುವಂತಹ ಒಂದು ದೊಡ್ಡ ನಿರಾಳತೆ, ಒಂದು ನಿಟ್ಟುಸಿರು. ಅಷ್ಟೇ ಅಲ್ಲ, ಸಾರ್ವಜನಿಕವಾಗಿ ಒಂದು ದೊಡ್ಡ ಗೆಲುವು ಸಿಗುವ ಸಮಯ ಕೂಡ ಇದು. ಹಾಗಾದ್ರೆ ಯಾಕೆ ಈ ನಿರಾಳತೆ ಅಂತ ಕೇಳ್ತಿದ್ದೀರಾ? ಕಾರಣ ಇಷ್ಟೇ. ಸುಮಾರು 7.5 ವರ್ಷಗಳಿಂದ ಕಾಡ್ತಿದ್ದ ಒಂದು ಬಹಳ ಕಠಿಣವಾದ ಜ್ಯೋತಿಷ್ಯದ ಚಕ್ರ ಇದೆಯಲ್ಲ, ಅದು ಕೊನೆಗೂ ಮುಗಿಯೋ ಹಂತಕ್ಕೆ ಬಂದಿದೆ. ಹೌದು, ನೀವು ಕೇಳಿದ್ದು ಸರಿ. ಈ ವರ್ಷದ ಅತಿ ದೊಡ್ಡ ಗುಡ್ ನ್ಯೂಸ್ ಅಂದ್ರೆ ಸಾಡೆ ಸಾತಿಯ ಅಂತ್ಯ. ಶನಿ ಮಹಾರಾಜ ನಿಮ್ಮ ರಾಶಿಯಿಂದ 3ನೇ ಮನೆಗೆ ಕಾಲಿಡ್ತಿದ್ದ ಹಾಗೆ ಆ ಕಠಿಣ ಪರೀಕ್ಷೆಯ ಸಮಯ ಮುಗೀತು ಅಂತಾನೆ ಲೆಕ್ಕ. ಒಂದು ಹೊಸ ಅಧ್ಯಾಯ ಶುರುವಾಗುತ್ತೆ. ಜ್ಯೋತಿಷ್ಯದ ಬಗ್ಗೆ ಜಾಸ್ತಿ ಗೊತ್ತಿಲ್ಲದವರಿಗೆ ಈ ಸಾಡೆ ಸಾತಿ ಅಂದ್ರೇನು ಅಂತ ಒಂದು ಸಣ್ಣ ಡೌಟ್ ಬರಬಹುದು. ಇದು ಹೇಗಪ್ಪ ಅಂದ್ರೆ, ಶನಿದೇವರು ನಮಗೆ ಜೀವನದಲ್ಲಿ ಶಿಸ್ತು, ಜವಾಬ್ದಾರಿ ಎಲ್ಲವನ್ನೂ ಕಲ್ಸೋಕೆ ಇಟ್ಟಿದ್ದ ಒಂದು ಟ್ರೈನಿಂಗ್ ಪೀರಿಯಡ್ ಇದ್ದ ಹಾಗೆ. ಸರಿ, ಆ ಟ್ರೈನಿಂಗ್ ಈಗ ಮುಗೀತಾ ಇದೆ, ಮತ್ತು ಇದರ ಅಂತ್ಯ ಅಂದ್ರೆ ಒಂದು ಭರ್ಜರಿ, ವಿಜಯಶಾಲಿ ಹೊಸ ಅಧ್ಯಾಯದ ಶುರುವಾತು ಅಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಸರಿ, ಸಾಡೆ ಸಾತಿ ಮುಗಿಯೋದು ಒಂದ್ ಕಡೆ. ಹಾಗಾದ್ರೆ ಈ ಇಡೀ ವರ್ಷವನ್ನ ರೂಪಿಸೋ ಬೇರೆ ಪ್ರಮುಖ ಗ್ರಹಗಳ ಶಕ್ತಿಗಳು ಯಾವುವು? ಯಾವ ಗ್ರಹ ನಮ್ಮ ಬೆನ್ನಿಗೆ ನಿಲ್ಲುತ್ತೆ? ಎಲ್ಲಿ ನಾವು ಸ್ವಲ್ಪ ಜಾಗರೂಕರಾಗಿರ್ಬೇಕು? ಬನ್ನಿ, ಇದನ್ನ ಸ್ವಲ್ಪ ಡೀಪಾಗಿ ನೋಡೋಣ. ಈ ವರ್ಷ ನಿಮ್ಮ ಅನುಭವ ಇದೆಯಲ್ಲ, ಅದನ್ನು ಮುಖ್ಯವಾಗಿ 2 ಶಕ್ತಿಗಳು ಡಿಸೈಡ್ ಮಾಡ್ತವೆ. ಒಂದು ಕಡೆ ಗುರುಬಲದಿಂದ ಹಂಸಯೋಗ ಅನ್ನೋ ಒಂದು ಅದ್ಭುತವಾದ ಆಶೀರ್ವಾದ ಸಿಗ್ತಿದೆ, ಆದರೆ ಇನ್ನೊಂದು ಕಡೆ ರಾಹುಕೇತುಗಳಿಂದ ಒಂದು ಕಾರ್ಮಿಕ ಪರೀಕ್ಷೆ ಕೂಡ ಇದೆ. ಇದು ಹೇಗಿದೆ ಅಂದ್ರೆ, ಜೀವನದ ಹಗ್ಗಜಗ್ಗಾಟ ಇದ್ದ ಹಾಗೆ. ಒಂದು ಕಡೆ ಅವಕಾಶಗಳೆಳಿದ್ರೆ, ಇನ್ನೊಂದು ಕಡೆ ಎಚ್ಚರಿಕೆಗಳು ಎಚ್ಚರಿಸ್ತಾ ಇರ್ತವೆ. ಈ ವರ್ಷದ ಪ್ರಮುಖ ಟೈಮ್ಲೈನ್ ಅನ್ನೊಮ್ಮೆ ಗಮನಿಸೋಣ. ನೋಡಿ, ವರ್ಷ ಶುರುವಾಗ್ತಿದ್ದ ಹಾಗೇನೆ ಮಂಗಳನಿಂದ ನಿಮಗೆ ಸಖತ್ ಎನರ್ಜಿ, ಡ್ರೈವ್ ಸಿಗುತ್ತೆ. ಆಮೇಲೆ ಜೂನ್ 2ರಿಂದ ಅಕ್ಟೋಬರ್ 30, ಈ ಟೈಮನ್ನ ಮಾರ್ಕ್ ಮಾಡಿಟ್ಕೊಳ್ಳಿ. ಇದು ನಿಜಕ್ಕೂ ಒಂದು ಗೋಲ್ಡನ್ ಪೀರಿಯಡ್. ಈ ಸಮಯದಲ್ಲಿ ಕೈ ಹಾಕಿದ್ದ ಕೆಲಸದಲ್ಲಿ ಗೆಲುವು ಗ್ಯಾರಂಟಿ. ಆದರೆ ಅಕ್ಟೋಬರ್ 31ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಹಾಗೆಯೇ ಡಿಸೆಂಬರ್ 6ಕ್ಕೆ ರಾಹು ನಿಮ್ಮ ರಾಶಿಗೆ ಎಂಟ್ರಿ ಕೊಡೋದು ವರ್ಷದ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಓಕೆ, ಇಲ್ಲಿವರೆಗೆ ನಾವು ನೋಡಿದ್ದು ಮಕರ ರಾಶಿಯ ಒಂದು ಜನರಲ್ ಪಿಕ್ಚರ್. ಈಗ ಇನ್ನೂ ಸ್ವಲ್ಪ ಸ್ಪೆಸಿಫಿಕ್ ಆಗಿ ನೋಡೋಣ. ಅಂದರೆ ಮಕರ ರಾಶಿಯಲ್ಲಿ ಬರುವ 3 ನಕ್ಷತ್ರಗಳು ಉತ್ತರಾಷಾಢ, ಶ್ರವಣ ಮತ್ತು ಧನಿಷ್ಠ. ಇವುಗಳಲ್ಲಿ ಹುಟ್ಟಿದವರಿಗೆ ಈ ವರ್ಷ ಪ್ರತ್ಯೇಕವಾಗಿ ಹೇಗಿರಲಿದೆ? ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲಿಗೆ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದವರ ಬಗ್ಗೆ ಮಾತಾಡೋಣ. ಉತ್ತರಾಷಾಢ ನಕ್ಷತ್ರದವರಿಗೆ ಈ ವರ್ಷದ ಮುಖ್ಯ ಥೀಮ್ ಏನು ಗೊತ್ತಾ? ಇದು ಕೇವಲ ಪವರ್ ಅಥವಾ ಅಧಿಕಾರವನ್ನ ಗಳಿಸೋದಲ್ಲ, ಬದಲಾಗಿ ಆ ಅಧಿಕಾರದ ಜೊತೆ ಬರೋ ಜವಾಬ್ದಾರಿಯನ್ನ ಬಹಳ ಪ್ರಬುದ್ಧವಾಗಿ ನಿಭಾಯಿಸೋದು. ಅಂದ್ರೆ ಪ್ರೊಫೆಷನಲ್ ಲೈಫ್ನ ಅಧಿಕಾರ ಮತ್ತು ಪರ್ಸನಲ್ ಲೈಫ್ನ ಜವಾಬ್ದಾರಿ, ಇವೆರಡನ್ನೂ ಬ್ಯಾಲೆನ್ಸ್ ಮಾಡೋ ವರ್ಷ ಇದು. ನೋಡಿ, ಗುರುಬಲದಿಂದ ಪಾರ್ಟ್ನರ್ಶಿಪ್ ಬಿಸ್ನೆಸ್, ಲೀಗಲ್ ಅಗ್ರಿಮೆಂಟ್ಸ್ ಎಲ್ಲದರಲ್ಲೂ ಭರ್ಜರಿ ಯಶಸ್ಸು ಸಿಗುತ್ತೆ. ಆದರೆ ಚಾಲೆಂಜ್ ಎಲ್ಲಿದೆ ಅಂದ್ರೆ, ಕೆಲವೊಮ್ಮೆ ನಿಮಗೆ ನಾನೊಬ್ಬನೇ ಇಂದು ಕೆಲಸ ಮಾಡಬೇಕು ಅಂತ ಅನಿಸಬಹುದು. ಆದರೆ ಅದೇ ಟೈಮ್ನಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇರುತ್ತೆ. ಈ ಸೋಷಿಯಲ್ ಲೈಫ್ ಮತ್ತು ಪರ್ಸನಲ್ ಸ್ಪೇಸ್ ನಡುವೆ ಒಂದು ಬ್ಯಾಲೆನ್ಸ್ ಸಾಧಿಸೋದೇ ದೊಡ್ಡ ಸವಾಲು. ಆಮೇಲೆ ನವೆಂಬರ್ 25ರ ನಂತರ ರಾಹು ನಿಮ್ಮ ರಾಶಿಗೆ ಬರ್ತಿದ್ದ ಹಾಗೇನೆ ನಿಮ್ಮ ಆಂಬಿಷನ್ ಲೆವೆಲ್ ಏಕ್ದಮ್ ಪೀಕಿಗೆ ಹೋಗುತ್ತೆ. ಆ ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿ ಬಳಸೋದು ಬಹಳ ಮುಖ್ಯ. ಸರಿ, ಈಗ ಶ್ರವಣ ನಕ್ಷತ್ರದಲ್ಲಿ ಜನಿಸಿದವರ ಬಗ್ಗೆ ಮಾತಾಡೋಣ. ಶ್ರವಣ ನಕ್ಷತ್ರದವರಿಗೆ ಈ ವರ್ಷದ ಮೂಲಮಂತ್ರ ಏನಂದ್ರೆ, ಮಾತನಾಡುವುದಕ್ಕಿಂತ ಹೆಚ್ಚು ಆಲಿಸಿ. ಯಾಕಂದ್ರೆ ನಿಮ್ಮ ನಕ್ಷತ್ರದ ಸಂಕೇತವೇ ಕಿವಿ. ಹಾಗೆ 2026 ನಿಮಗೆ ಆಳವಾಗಿ ಆಲಿಸುವ ಶಕ್ತಿಯನ್ನ ಕಲಿಸುತ್ತೆ. ಬರೀ ಶಬ್ದಗಳನ್ನಲ್ಲ, ಆ ಶಬ್ದಗಳ ಹಿಂದಿರುವ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಕಲೆ ಇದೆಯಲ್ಲ, ಅದೇ ಈ ವರ್ಷ ನಿಮ್ಮ ಯಶಸ್ಸಿನ ಮಾಸ್ಟರ್ ಕೀ. ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಥವಾ ಟೀಚಿಂಗ್ ಸ್ಕಿಲ್ಸ್ನಿಂದ ಕೆರಿಯರ್ನಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತವೆ. ಆದರೆ ಒಂದು ವಿಷಯ ನೆನಪಿಡಿ, ನಿಜವಾದ ಸಕ್ಸಸ್ ಸಿಗೋದು ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಿ ಅನ್ನೋದಕ್ಕಿಂತ ಎಷ್ಟು ಆಳವಾಗಿ ಬೇರೆಯವರ ಮಾತನ್ನ ಕೇಳ್ತೀರಿ ಅನ್ನೋದ್ರ ಮೇಲೆ. ಆಫೀಸ್ನಲ್ಲಿ ಕೊಲೀಗ್ಸ್ ಮಾತಾಗಿರಲಿ, ಮನೆಯಲ್ಲಿ ಪಾರ್ಟ್ನರ್ ಮಾತಾಗಿರಲಿ, ನೀವು ಸರಿಯಾಗಿ ಕೇಳಿಸ್ಕೊಂಡ್ರೆ ಸಾಕು, ಸಂಬಂಧಗಳು ಗಟ್ಟಿಯಾಗ್ತವೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ದೂರವಾಗ್ತವೆ. ಕೊನೆಯದಾಗಿ ಧನಿಷ್ಠಾ ನಕ್ಷತ್ರದಲ್ಲಿ ಜನಿಸಿದವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಧನಿಷ್ಠಾ ನಕ್ಷತ್ರದವರಿಗೆ 2026 ಒಂದು ಲ್ಯಾಂಡ್ ಮಾರ್ಕ್ ವರ್ಷ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿಮ್ಮ ಪರ್ಸನಲ್ ಆಂಬಿಷನ್ ಮತ್ತು ಗ್ರಹಗಳ ಕಾರ್ಮಿಕ ಶಕ್ತಿ ಎರಡೂ ಒಂದೇ ಲೈನಿಗೆ ಬರುವ ಸಮಯವಿದು.
ಅದರಲ್ಲೂ ಆಗಸ್ಟ್ ನಂತರ ನಿಮ್ಮ ಜೀವನದ ರಿದಮ್ ಸಂಪೂರ್ಣವಾಗಿ ಬದಲಾಗಲಿದೆ. ವರ್ಷದ ಆರಂಭವೇ ಸೂಪರ್ ಆಗಿದೆ. ಫೆಬ್ರವರಿ 23ರಿಂದ ಏಪ್ರಿಲ್ 2ರವರೆಗೆ ಮಂಗಳ ನಿಮ್ಮ ಅಧಿಪತಿ ಗ್ರಹ ಉಚ್ಚನಾಗಿರ್ತಾನೆ. ಆ ಸಮಯದಲ್ಲಿ ನೀವು ಪ್ರೊಫೆಷನಲ್ ಲೈಫ್ನಲ್ಲಿ ಅಕ್ಷರಶಃ ಅಜೇಯರು, ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ಹಾಗೆ. ನಂತರ ಆಗಸ್ಟ್ 2 ಈ ಡೇಟ್ ನೆನ್ಪಿಟ್ಕೊಳ್ಳಿ, ಅಂದು ರಾಹು ನಿಮ್ಮ ಜನ್ಮ ನಕ್ಷತ್ರಕ್ಕೆ ಎಂಟ್ರಿ ಕೊಡ್ತಾನೆ. ಇದು ನಿಮ್ಮನ್ನ ಸ್ಪಾಟ್ಲೈಟ್ಗೆ ತರುತ್ತೆ. ಆದರೆ ಅದೇ ಸಮಯದಲ್ಲಿ ಆರೋಗ್ಯದ ಬಗ್ಗೆ ಡಬಲ್ ಕೇರ್ಫುಲ್ ಆಗಿರಬೇಕು. ಆತಂಕ ಅಥವಾ ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಬೋದು. ಓಕೆ, 3 ನಕ್ಷತ್ರಗಳ ವಿಶ್ಲೇಷಣೆ ಮುಗಿತು. ಈಗ ಮತ್ತೆ ಎಲ್ಲ ಮಕರ ರಾಶಿಯವರಿಗೂ ಅನ್ವಯವಾಗುವ ಹಾಗೆ ಈ ವರ್ಷದ ಕೀ ಟೇಕ್ಅವೇಸ್ ಏನು, ನಾವು ಮುಖ್ಯವಾಗಿ ಗಮನಿಸಬೇಕಾದ ಅಂಶಗಳೇನು ಅಂತ ಒಟ್ಟಾರೆಯಾಗಿ ನೋಡೋಣ. ಈ ಟೇಬಲ್ನಲ್ಲಿ ನೋಡಿದ್ರೆ ಈ ವರ್ಷದ ಒಂದು ಕ್ಲಿಯರ್ ಸಮ್ಮರಿ ಸಿಗುತ್ತೆ. ಕೆರಿಯರ್ ಎಕ್ಸಲೆಂಟ್, ನಿಮ್ಮ ಸ್ವಂತ ಪ್ರಯತ್ನಕ್ಕೆ ಒಳ್ಳೆ ಪ್ರತಿಫಲ ಗ್ಯಾರಂಟಿ. ಫೈನಾನ್ಸ್ ಸ್ವಲ್ಪ ಟ್ರಿಕ್ಕಿಯಾಗಿದೆ, ಅನಿರೀಕ್ಷಿತವಾಗಿ ಹಣ ಬರ್ಬೋದು, ಆದ್ರೆ ಖರ್ಚು ಕೂಡ ಜಾಸ್ತಿ ಇರುತ್ತೆ. ರಿಲೇಶನ್ಶಿಪ್ಸ್ ಇದರಲ್ಲಿ 2 ಮುಖಗಳಿವೆ. ಮದುವೆ, ಪಾರ್ಟ್ನರ್ಶಿಪ್ಗೆ ದೈವದ ಆಶೀರ್ವಾದವೇ ಇದೆ, ಆದ್ರೆ ಸ್ವಂತ ಕುಟುಂಬದವರ ಜೊತೆ ಮಾತುಕತೆಯಲ್ಲಿ ಸ್ವಲ್ಪ ಜಾಗ್ರತೆ ಬೇಕು. ಹಾಗಾದ್ರೆ 2026ನ ಯಶಸ್ವಿ ವರ್ಷವನ್ನಾಗಿ ಮಾಡ್ಕೊಳ್ಳಕ್ಕೆ ನಮ್ಮ ಗೇಮ್ ಪ್ಲಾನ್ ಏನಾಗಿರಬೇಕು? ಸಿಂಪಲ್, ಈ 4 ಪಾಯಿಂಟ್ಗಳನ್ನ ನಿಮ್ಮ ಮಂತ್ರವನ್ನಾಗಿ ಮಾಡ್ಕೊಳ್ಳಿ. ಮೊದಲನೇದು, ಧೈರ್ಯವಾಗಿರಿ. ಶನಿ ನಿಮ್ಮ ಪ್ರಯತ್ನಕ್ಕೆ ಖಂಡಿತ ಫಲ ಕೊಡ್ತಾನೆ. 2ನೇದು, ನಿಮ್ಮ ನೆಟ್ವರ್ಕ್ ದೊಡ್ಡದು ಮಾಡ್ಕೊಳ್ಳಿ. ಗುರುಬಲವನ್ನ ಮಿಸ್ ಮಾಡ್ಕೋಬೇಡಿ. 3ನೇದು, ಮಾತೆ ಮುತ್ತು, ಪದಗಳನ್ನ ಯೋಚಿಸಿ ಬಳಸಿ. ಮತ್ತು 4ನೇದು, ಹೆಲ್ತ್ ಈಸ್ ವೆಲ್ತ್, ಆರೋಗ್ಯವನ್ನ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ. ಈ 4 ಸೂತ್ರಗಳು ನಿಮ್ಮನ್ನ ಈ ವರ್ಷ ಸರಿಯಾದ ದಾರಿಯಲ್ಲಿ ನಡೆಸ್ತವೆ. ಕೊನೆಯದಾಗಿ 2027 ನಿಮ್ಮ ಮುಂದೆ ಒಂದು ಖಾಲಿ ಹಾಳೆಯನ್ನಿಟ್ಟಿದೆ. ಜೊತೆಗೆ ಗ್ರಹಗಳ ಕಡೆಯಿಂದ ಪವರ್ಫುಲ್ ಸಪೋರ್ಟ್ ಕೂಡ ಇದೆ. ಆ 7.5 ವರ್ಷಗಳ ಕಠಿಣ ಪರೀಕ್ಷೆಯ ಚಾಪ್ಟರ್ ಈಗ ಕ್ಲೋಸ್ ಆಗಿದೆ. ಹಾಗಾದ್ರೆ ಈ ಹೊಸ ಅವಕಾಶದ ಪುಟದಲ್ಲಿ ನಿಮ್ಮ ಗೆಲುವಿನ ಕಥೆಯನ್ನ ನೀವು ಹೇಗೆ ಬರೆಯುತ್ತೀರಿ? ಯೋಚಿಸಿ.